ಯೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಕನ್ನಡಿಗಾಸ್ ಗೇಮರ್ಸ್ OP. ಗಾಯ್ಸ್, ಇವತ್ತು ನಾವು ಇನ್ನೊಂದು ಸತಿ ಆಡೋಕೆ ಹೋಗ್ತಾ ಇದ್ದೀವಿ ಜಾನೀಸ್ ಐಲ್ಯಾಂಡ್. ಸರಿ ನಾನು ಎಸ್ಕೇಪ್ ಮಾಡೋಕ್ಕಾಗಿದ್ದಿಲ್ಲ, ಆದರೆ ನನ್ನ ಫ್ರೆಂಡ್ ಎಸ್ಕೇಪ್ ಮಾಡಿಬಿಟ್ಟಿದ್ದ. ಹಾಗಾಗಿ ಎಲ್ಲರದು ಒಂದು ಕಮೆಂಟ್ಸ್ ಬರ್ತಾಯಿತ್ತು, ಜಲ್ದಿ ನೀವು ಎಸ್ಕೇಪ್ ಮಾಡಿರಿ, ಅವನಿಗೂ ಎಸ್ಕೇಪ್ ಮಾಡಿಸ್ರಿ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ಅದೇ ಮಾಡ್ತೀವಿ. ಇವಾಗ ನಮ್ಮ ಫ್ರೆಂಡ್ ಇಂಟ್ರೋ ತೊಗೊತಾನೆ. ಸೊ ಇವಾಗ ಗಾಯ್ಸ್, ವಾಟ್ಸ್ಆ್ಯಪ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಕನ್ನಡಿಗ OP ಗೇಮರ್ಸ್. ಮತ್ತು ಇವತ್ತು ಸೇಮ್ ಜಾನೀಸ್ ಐಲ್ಯಾಂಡ್. ಈಸಿ ಇದೆ ಬ್ರೋ, ಈಸಿ ಇದೆ ಗೈಸ್. ಕಷ್ಟ ಏನಿಲ್ಲ, ಈಸಿ ಇದೆ. ಇವನಿಗಷ್ಟೇ ಕಷ್ಟ ಗೈಸ್. ಇವ್ನಿಗೆ ಎಸ್ಕೇಪ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಫಸ್ಟ್ ಟೈಮ್ ಗೇಮ್ ಮಾಡ್ತಿದ್ದಾನೆ, ಅದಕ್ಕೆ ಗೈಸ್ ಬರಲ್ಲ. ಸೊ ಇವಾಗ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವತ್ತು ಗಾಯ್ಸ್ ಅದೇ ಒಂದು ಟ್ವಿಸ್ಟ್ ಇದೆ. ನಾವು ಓದ್ ವಿಡಿಯೋದಲ್ಲಿ ಆಡಿದ್ದು ಸರ್ವೈವಲ್ಲು 30 ಡೇಸಲ್ಲಿ ಎಸ್ಕೇಪ್ ಮಾಡೋದು. ಅದು ಈ ಸತಿ ಆಡ್ತಾ ಇರೋದು ಎಂಡ್ಯೂರೆನ್ಸ್ ಸರ್ವೈವಲ್. ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇದೆ ಗೈಸ್, ತೋರಿಸ್ತೀನಿ. ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟು ಗೈಸ್, ಇದು ಎಂಡ್ಯೂರೆನ್ಸ್ ಸರ್ವೈವಲ್. ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟು ನಾವೊಂದು ಫೈರ್ ಇಕ್ಕಿರ್ತೀವಿ. ಆ ಫೈರ್ನ ಎಕ್ಸಾಸ್ಟ್ ಮಾಡ್ದಂಗೆ ಇಟ್ಕೊಂಡಿರ್ಬೇಕು. ಮತ್ತು ನೀವು ಟೈಮ್ಗೆ ದಾಡಿ ತೆಗಿಬೇಕು. ಮತ್ತು ಆ ಮನೆ ಮಾಡಿದ್ದೀನಿ ನೋಡಿ, ಸ್ವಲ್ಪ ಮಾಡಿಕ್ಕಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೋಡಿ ಗೈಸ್. ದೂರ ತನಕ ಏನಂದರೆ ಏನೂ ಇಲ್ಲ ಗೈಸ್. ಓಕೆ, ಜಸ್ಟ್ ಇದಿಷ್ಟೇ ಜಾಗ ಗೈಸ್. ಮತ್ತು ಗೈಸ್ ಇವಾಗ ಒಂದು ನೋಡಿಬಿಟ್ರಿ, ಇದು ಫುಲ್ಲು ಇವನಿಗೆ ಇದು ಚಾಲೆಂಜು. ಇದು ಫುಲ್ಲು ಡೌನ್ ಆಗೋ ಅಷ್ಟೊತ್ತಿಗೆ ನೀವು ಲಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಮತ್ತು ಉಳಿದಿದ್ದ ಲಾಕ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ಸ್ಟಾರ್ಟ್ ಮಾಡಿ. ಫಸ್ಟು ಯಾವುದು ಕಮ್ಮಿ ಇಲ್ಲ, ಫಸ್ಟ್ ಬೆಂಕಿನೇ ಮಾಡ್ಕೊಂಡು ಮಾಡಿಬಿಡೋಣ ಗೈಸ್. ಲಾಕ್ಸು. ಓಕೆ ಗೈಸ್, ಲಾಕ್ಸ್ ಯಾವಾಗ? ಓಕೆ ನೋಡ್ರಿ, ಅಲ್ಲಿ ಫಿಶನ್ನು ಹೊಡಿಬೋದು, ಅಲ್ಲಿ ಇಕ್ಬೋದು. ಹೋಗ್ತಾ ಇದ್ದ, ಹೋಗಿ ತಿನ್ಬಿಡು. ನೋಡ್ದ ಗೈಸ್, ಈ ಒಂದು ನ್ಯೂ ಟ್ರಿಕ್ ನಾನು ನಿನ್ನೆ ಹೇಳ್ಕೊಟ್ಟಾಗ ವಿಡಿಯೋದಲ್ಲಿ. ಓಕೆ, ಇವಾಗ ಫಿಶ್ ಬೇಕು ಗೈಸ್. ಫಿಶ್ ಇಸ್ ಸೋ ಇಂಪಾರ್ಟೆಂಟ್. ಓ ನೈಸ್ ಏಮ್. 5.8 kg ಗೈಸ್. ನೋಡಿ ಟಮ್ಮಿ ವಾಟರ್ ಮಳೆ ಬರ್ತಿದೆ, ವಾಟರ್ ಜಾಸ್ತಿ ಇರುತ್ತೆ. ಅದೇ ಇದು ಒಂದು ಸೈಕಾಲಜಿ ನಂಗೆ ಅರ್ಥ ಆಗ್ತದೆ. ಮಳೆ ಬರ್ತೈತೆ, ಹೆಂಗೆ ತಡೆದೈತೆ ಗೊತ್ತಿಲ್ಲ. ಓ ಫುಲ್ ಡೌನ್ ಆಗೈತೆ. ಏನು ಮಾಡಬೇಕು? ಇದಕ್ಕೆ ಹೋಗಬೇಕು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡು, ಇಲ್ಲಾಂದರೆ ಇದ್ರ ಮೇಲೆ ಕ್ಲಿಕ್ ಮಾಡು. ಇವಾಗ ಅದ್ರ ಮೇಲೆ ಇದಾಗಿ ಸಾಕು ಅಷ್ಟೇ ಸಾಕು. 95 ಇದ್ರೆ ಸಾಕು. ಓಕೆ ಗೈಸ್, ಇವಾಗ ಬೇಡ ಫಸ್ಟ್ ಲಾಕ್ಸ್ ಕಲೆಕ್ಟ್ ಮಾಡಬೇಕು. ಗೈಸ್, ಇವಾಗ ಇವನ ಹತ್ರ ಫಿಶ್ ಹಾಕು. ಹೋಗ್ತಾ ಇದ್ದಾವೆ. ಹೊಡಿ ಎತ್ಕೋ. ಗೈಸ್ ನೋಡಿ ಗೈಸ್, ಎಷ್ಟು ಫಾಸ್ಟ್ ಇದ್ದೀನಿ. ಗೈಸ್, ಇವನು ಎಷ್ಟು ದಿನ ಸರ್ವೈವ್ ಮಾಡ್ತಾನಂತ ನೋಡಬೇಕಾಗುತ್ತೆ. ಈ ಮೀನು ನೋಡಿ, ವೆರಿ ಗುಡ್, ಹೊಡೆದವನು ಗೈಸ್. ಸ್ವಲ್ಪ ಪ್ರೋ ಆಗೋ. ಓಕೆ, ಇವಾಗ ಫಿಶ್ ಹಿಡ್ದು ತಂದವನೇ, ಎಂಡ್ಯೂರೆನ್ಸ್ ಹೊಡಿತವನೇ. ಗೈಸ್ ಮಲ್ಕೋಬೇಕು ಗೈಸ್, ಇಲ್ಲಾಂದರೆ ಸಾಯ್ತಾನೆ. ಇವಾಗ ಟಿಕ್ ಕೊಡು, ಏನೂ ಇಲ್ಲ, ಅದು ಫುಲ್ಲಿ ರೆಸ್ಟೆಡ್ ಅಂತಾನೆ ನೋಡಿಸುತ್ತೆ. ಓಕೆ, ಇವಾಗ ಡೇ CF 7 ಆಗೋಗೈತೆ. ಲಾಕ್ಸ್ ಹಾಕಬೇಕಾಗೈತೆ. ಸಾಕು. ಓಕೆ, ಮಿಕ್ಕಿದ 3 ಲಾಕ್ಸ್ ಯಾವತ್ತು ಎಮರ್ಜೆನ್ಸಿಗೆ ಇಕ್ಕಿರ್ಬೇಕು ಗೈಸ್. ಮನೆ ಮಾಡಬೇಕಂದ್ರೆ ಈ 4 ಡಾಟ್ಸ್ ಮೇಲೆ ಕ್ಲಿಕ್ ಮಾಡು. ಓಕೆ ಮಾಡು, ಆಯಿತಾ? ಓಕೆ ಓಕೆ ಗೈಸ್, ಇವಾಗ ಲಾಕ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಇವನು ಲಾಕ್ಸ್ ಕಲೆಕ್ಟ್ ಮಾಡೋಗಪ್ಪ. ಎಲ್ಲ ಫುಲ್ ಆಗಿದೆ. ಸೊ ಲಾಕ್ ಕಲೆಕ್ಟ್ ಮಾಡೋಕ್ಕೆ ಹೋಗೋಣ. ಫಿಶ್ ಹೊಡಿ ಹಾಕು, ಶಾರ್ಕ್ಗಳು ಹೋಗ್ತವೆ ಆರಾಮಾಗಿ. ಇದನ್ನೆತ್ಕೋ ಫಸ್ಟ್. ಇದನ್ನೆತ್ಕೋ, ತುಂಬ ಯೂಸ್ಫುಲ್. ನಮ್ಮ ಹತ್ರ ಫಿಶ್ ಇಲ್ಲ ಅನ್ನೋ ಅದು ನಮಗೆ ಪ್ರೊಟೆಕ್ಟ್ ಮಾಡ್ಕೋಬೋದು. ಸ್ವಲ್ಪ ಇಲ್ಲಿಕ್ಕೋ. ಓಕೆ, ಇವಾಗ ಕ್ಯಾಮ್ರಾದಲ್ಲಿ ಬರಬೇಕು. ಚೆನ್ನಾಗಿ ಆಡ್ಕೊಂಡು ನೋಡ್ತೀನಿ ನಾನು.
ಮತ್ತೆ ಲಾಕ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕು. ಅದೇ ಒಂದೇ ಲಾಗ್ ಇದ್ದಿದ್ದು, 4 ಶಾರ್ಕ್ಸ್ ಇದ್ದಿದ್ದು. ಫಿಶ್ ಹಾಕಿದ್ರು ವೇಸ್ಟ್. ಅದು ಫಿಶ್ ಎತ್ಕೊಂಡು ಬಾ ಬಾಬಾ. ಫಿಶ್ ಹಿಡಿಬೇಕು ಗೈಸ್, ಓಕೆ. ಇಲ್ಲಾಂದರೆ ಸತ್ತೋಗ್ಬಿಡ್ತೀನಿ ಬೇಗ. ಓ, ಫಸ್ಟ್ ಮಿಸ್ ಗೈಸ್. ಫಸ್ಟ್ ಟೈಮ್ ಮಿಸ್ ಮಾಡಿರೋದು ನಾನು. ಓಕೆ, ಇಲ್ಲಿ ಹೋಗ್ತೈತೆ ಹೊಡಿ. ಓ, ಚಿಕ್ಕದಕ್ಕೆ 1.5 ಬುಲ್ಲಿ. ಸ್ವಲ್ಪ ಕೆಟ್ಟ ಮಾತು ಮಾತಾಡೋದು ಜಾಸ್ತಿ. ನೋ ಗೈಸ್, ನಾನು ಒಳ್ಳೆ ಹುಡುಗ ಇರಲಿ ಬಿಡು. ಫುಲ್ ಹಾಕಿ ಏನು ಮಾಡ್ತೀಯ ಹೇಳು. ಇರೋ ಲಾಕ್ಸ್ ಕಲೆಕ್ಟ್ ಮಾಡೋದು. ಓಕೆ, ನೀನು ಹೇಳ್ದಂಗೆ. ಓಕೆ, ಎಷ್ಟು ದಿನ ಸರ್ವೈವ್ ಆಗ್ತಾನೆ ಇದ್ರ ಮೇಲೆ ಮೇನ್ ರಿಸೋರ್ಸ್ ಅದೇ. ಇಲ್ಲಿ ಬಿಸಾಕೋನೆ ಎಲ್ಲ ಶಾರ್ಕ್ಸ್ ಹೋಗ್ತವೆ. ಆ ಬಾಟಲ್ ಕಲೆಕ್ಟ್ ಮಾಡಿ. ಇರು ಕಾಯಿ ತಗೋ. ಗೈಸ್ ನೋಡಿ ಗೈಸ್, ಬೇಗ 3 ಲಾಕ್ಸ್ ಕಲೆಕ್ಟ್ ಮಾಡಿಬಿಡಿ. ಬರೀ ಕಲೆಕ್ಟ್ ಮಾಡ್ಕೊಂಡೇ ಇರಬೇಡ, ಫಸ್ಟ್ ಮಲ್ಕೋ. ಇರೋಪ್ಪ, ಊಟ ಇಲ್ಲ ಅಲ್ಲಿ. ಎಷ್ಟು ಮಿಸ್ ಸತ್ತೋಗ್ಬಿಟ್ಟಿರ್ತಿದ್ದೆ. ಇತ್ ಕಡೆ ಹಾಕು ನಿಲ್ಕೊಂಡಿದ್ದಾವ. ಹಾಕು, ಹೋಗ್ತಾ ಇಲ್ಲ ಆ ಕಡೆ. ಅಯ್ಯೋ, ನೀವು ಗೇಮಿಂಗ್ ಬರಲ್ಲ ಗೈಸ್. ನೋಡಿ ಗೈಸ್, ಇವಾಗ ನೋಡಿ ಗೈಸ್, ಪರ್ಪಲ್ ದಿಕ್ಕೆ ಹೊಡಿತೀನಿ. ವೆರಿ ಗುಡ್. ಸಾರಿ ಗೈಸ್. ಏನು ಟೆನ್ಷನ್ ತಗೊಂಬೇಡ, ಕಾಸು ಕಮಾಯಿಸಿದ್ದೀನಿ. ಹೋಯ್ತಾ? ಇರು ನೋ ಟೆನ್ಷನ್. ಸತ್ತೋಗ್ತೀನಿ ಗೈಸ್. ಓ ಪ್ಲಸ್ ಮಾಡ್ಬೋದಾ ಈ ಥರ? 30 ಕಾಯಿನ್ಸ್ ಕೊಡ್ಬೇಕಪ್ಪ ಅದಕ್ಕೆ. ಓಕೆ, ಹಿಂಗೆ 3 ಚಾನ್ಸ್ ಕೊಟ್ಟಿದ್ದೀನಿ. ಇವಾಗ ನೋಡಿ ಗೈಸ್, ಅದೇ ಒಂದೇ ಸತಿ ಹೊಡೆದು ಬಿಡಬೇಕು ಒಂದು ಫಿಶ್ ನಾನು. ಓಕೆ, ನೋ ಪ್ರಾಬ್ಲಮ್. ಈ ಸತಿ ಮಾತ್ರ ಮಿಸ್ಸೇ ಮಾಡಲ್ಲ ಗೈಸ್. ನೋಡಿ ಬಿತ್ತು 6.7 kg. ಬಾ, ಸದ್ಯ ಗೈಸ್ ಬಚಾವಾಗ್ಬಿಟ್ಟೆ. ಮಲ್ಕೋಬೇಕು, ಇಲ್ಲಾಂದ್ರೆ ಸತ್ತೋಗ್ತೀನಿ ಮತ್ತೆ. ಮಳೆ ಬರ್ತೈತೆ, ನೀರು ಬೇಕಾಗಿದೆ. ನೀರು ಎಷ್ಟು ಬೇಕಷ್ಟು ಅಡ್ರೆಸ್ ಬೇಕು. 2.9 ಸಿಕ್ಕೈತೆ. ಫುಲ್ ಲಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಬಾ. ಇಲ್ಲ, ಫಸ್ಟ್ ಇದಕ್ಕೆ ಹಾಕ್ಬೇಕು. ಸಾಕು, ಸ್ಟಾಕ್ ಹೋಗೈತೆ ಇದು. ಗೈಸ್, ಇವಾಗ ಲಾಕ್ ಕಲೆಕ್ಟ್ ಮಾಡೋಣ. ಓಕೆ, ಇಲ್ಲೈತೆ ನೋಡು ಒಂದು ಲಾಕ್. ಅಷ್ಟಕ್ಕೂ ಮೀನು ಯಾಕೋ ಹಾಕ್ತೀಯ? 3-4 ತಾನೇ ಇರೋದು. ಗೈಸ್, ಈ ಸತಿ ಮಿಸ್ಸೇ ಮಾಡಂಗಿಲ್ಲ. ಮಿಸ್ ಮಾಡಿ. ಮುಂದೆ ಮಾನ ಮರ್ಯಾದೆ. ಹೊಡೆದೆ ಬಿಡದ್ದೇ ಇಲ್ಲ. ಓಕೆ, ನೋ ಪ್ರಾಬ್ಲಮ್ಸ್. ಡೇ 16 ಡೇಸ್ ಸರ್ವೈವ್ ಗೈಸ್. ಲಾಗ್ ಓಕೆ, ಡೇ 17 ಮಲ್ಕೊಂಡ್ಬಿಡು ಅಷ್ಟೇ. ಇಷ್ಟೇ ಸಾಕು. ಜಾಸ್ತಿ ಮಾಡಿದ್ರೆ ಜಾಸ್ತಿ ಫಿಶ್ ಕ್ಯಾಚ್ ಮಾಡ್ಬೇಕು ಗೈಸ್. ಫಿಶ್ ಮಾಡಬೇಕು. ಈ ಸತಿ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಸ್, 3.8 kilograms ಸಿಕ್ಕೈತಿ. ಡೇ 19 ಲಾಂಗ್ ವಿಡಿಯೋ ಆಗ್ತಾಯಿದೆ ಇದು. ಓಕೆ, ನೋ ಪ್ರಾಬ್ಲಮ್. ಇದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡಿಬಿಡ್ತೀನಿ. ಓಕೆನಾ? 86% ಆಗೋಗಿತ್ತು ಮನೆ. ಗಾಯ್ಸ್, ಲಾಕ್ ಕಲೆಕ್ಟ್ ಮಾಡ್ಕೊಂಡು ಜಲ್ದಿ ಮಾಡಿ, ಎಲ್ಲ ಕರೆಕ್ಟ್ ಐತೆ. ಮನೇನು ಗೈಸ್ ಉನ್ನತ ಜಾಸ್ತಿ ಏನು ದೊಡ್ಡದಿಲ್ಲ.
ಗೈಸ್ ಬಡವರು ಗೈಸ್, ಚಿಕ್ಕ ಮನೆ. ಸರ್ವೈವಲ್ ಗೇಮ್ ಕಣ ಇದು. ಓ ಗೈಸ್, ಫೈಯರ್ ಜಸ್ಟ್ ಮಿಸ್ಸಲ್ಲಿ ಆರೋಗಿರೋದು ಗೈಸ್. ಅದು ಹೋದ್ರೂ ಏನು ಮಾಡೋದಿಲ್ಲ ಹ್ಞೂ ಅನ್ಕೊಂಡಿದ್ಯಾ? ಅನ್ಕೊಂಬಲ್ಲ. ಸ್ಟಾರ್ಟಿಂಗಲ್ಲಿ ಇವನೇ ಗೈಸ್ ಹಿಡಿದು ಫೈರ್ ತುಂಬ ಇಂಪಾರ್ಟೆಂಟ್ ಅಂತ. ಅದೇ ಇದಾದರೆ ಎಕ್ಸಾಸ್ಟ್ ಅಷ್ಟೇ. ಶಾರ್ಕ್ಗಳನ್ನ ಇವನು ಪಾಲ್ತು ಮಾಡ್ಕೊಂಬಿಟ್ಟು ಅವನು. ಗೈಸ್ ಗೈಸ್ ಗೈಸ್, ಫಿಶ್ 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 ಫುಡ್ ತುಂಬ ಇಂಪಾರ್ಟೆಂಟ್ ಗೈಸ್. ಜಸ್ಟ್ ಮಿಸ್ ಫುಡ್ಡಲ್ಲಿ ಸತ್ತೋಗಿರ್ತಿದ್ದೆ ನಾನು. ಹೊಡಿ. ಅದು ಹೆಡ್ ಶಾಟ್. ಈಗ 6.2 kilograms. ಓಕೆ, ನೋ ಪ್ರಾಬ್ಲಮ್. ಚಾನಲ್ ಹೋಸ್ಟ್ ಇವನೇ ಆಗ್ತಾನೆ ಅನಿಸುತ್ತೆ. ಚಾನಲ್ ಹೋಸ್ಟ್ ಹೋಗ್ಬೇಕನ್ನಿಸ್ತಾ ಇಲ್ವಾ ಆಚೆ? 0.7 ಲೀಟರ್ಸ್ ತುಂಬ ಫೈಯರು. ಗೈಸ್ ಇವಾಗ ಫೈರ್ ಎಕ್ಸಾಸ್ಟ್ ಆಗೋಯ್ತು ಅಂದರೆ ನಾನು ಎಕ್ಸಾಸ್ಟ್ ಆಗೋಗ್ತೀನಿ. ಫಿಶ್ ಆಗ್ತಾನೆ ಆಗ್ತಾರೆ. ಗೈಸ್ ನೋಡಿ ಗೈಸ್, 4 locks ಇದೆ. ನ್ಯೂ ಐಟಮ್ ಅನ್ಲಾಕ್ ಆಗೈತೆ. ಓಕೆ ಗೈಸ್, ಇನ್ನೊಂದು ಗೈಸ್ ಮತ್ತೆ ಗೇಮ್ ಏನು ಕಂಟಿನ್ಯೂ ಮಾಡಿ. ಓಕೆ ಜಲ್ದಿ ಬಾ. ಓಕೆ ಗೈಸ್, ಓಕೆ ಅವ್ರ ಅಮ್ಮ ಕರ್ಕೊಂಡು ಹೋಗೋಣ ಏನಾಗುತ್ತಂತ. ನಾನು ಹಿಡಿದೆ 5.5 kgs. ಡೇ 26 ಆಗೈತೆ ಗೈಸ್. ನೀರು ಕುಡಿಯೋಬೇಕು, ನೋಡೋಣ ಎಷ್ಟು ಸಿಗುತ್ತೆ ಅಂತ. ಶೀಟ್ ಅಲ್ಲಿ ಎಲ್ಲಾನು ಬೇಕಾಗುತ್ತೆ ಗೈಸ್. 2.1 ಲೀಟರ್ ಸಿಕ್ತು ಗೈಸ್ ನೀರು. ಸೊ ಇವಾಗ ನಾನು ಮಲ್ಗೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ಫುಲ್ಲಿ ರೆಸ್ಟೆಡ್ ಆಗೈತೆ. ಇವಾಗ ಬೇಕಾಗುತ್ತೆ. ಓಕೆ, ಒಂದು ಲಾಗ್ ಇತ್ತು, ಸಿಗ್ತೈತೆ. ಡೇ 30 ಆಗೈತೆ. ಇದಕ್ಕೆ ಹಾಕ್ಬಿಡೋಣ. ಕಲೆಕ್ಟ್ 3 ಲಾಕ್ಸ್. ನೋಡೋಣ ಏನಾಗುತ್ತಂತ. ಲಾಕ್ಸ್ ಕಲೆಕ್ಟ್ ಮಾಡಕ್ಕೆ ಹೋಗೋಣ. ಓಕೆ, ಡೇ 31ಗೆ ಬಂದು ನಿಂತಿದೆ. ಸೊ ನನ್ನ ಫ್ರೆಂಡ್ ಅಲ್ಲಿ ಓಡ್ಕೊಂಡು ಬರ್ತಾನೆ, ಕೇಳಿಸ್ತೈತೆ ನನಗೆ. ಇಲ್ಲಿ 50% ಮಾಡಿಬಿಡೋಣ. ಓಕೆ, ಇಲ್ಲಿ ಫಿಶ್ ಹಿಡಿಯೋಕೆ ಹೋಗೋಣ. ಓಕೆ, ಸಿಗ್ತೈತೆ. ಒಂದು 2.5 kilograms ಸಿಕ್ಕೈತೆ ಗೈಸ್. ಬೇಕಾಗುತ್ತೆ ನನಗೆ. ಕಲೆಕ್ಟ್ ಹೊಡೆದು ಆಯಿತು. ಗೈಸ್ ತುಂಬ ಲೋ ಇದೆ. %40 ಮಾಡ್ಕೊಂಡಿದ್ದೀನಿ. ಇನ್ನೂ ಲಾಕ್ಸ್ ಬೇಕಾಗುತ್ತೆ ನನಗೆ, ಇಲ್ಲಾಂದರೆ ಸತ್ತೇ ಹೋಗ್ಬಿಡ್ತೀನಿ ನಾನು ಅನಿಸ್ತೈತೆ ನನಗೆ. ಯಾಕೆ ಡೇ 30 ಫಿಶ್ ಬೇರೆ ಇಲ್ಲ ನನ್ನ ಹತ್ರ. ಓಕೆ, 3 ಲಾಕ್ಸ್ ಕಲೆಕ್ಟ್ ಮಾಡಿದ್ದೀನಿ. ನೋಡೋಣ ಇವಾಗ ಏನಾದರೂ. ಫೈರ್ ಬೇರೆ ತುಂಬ ಕಮ್ಮಿ ಆಗಿದೆ. ನನ್ನ ಫ್ರೆಂಡು ಬಂದುಬಿಟ್ಟು ಅವನು ಗಾಯ್ಸ್. ಓಕೆ, 85% ಮಾಡಿದ್ದೀನಿ. ಸೊ ಇವನಿಗೆ ಸರ್ವೈವಲ್ ಮಾಡೋಕ್ಕೆ ಇನ್ನೂ ಫಿಶ್ ಹಿಡಿಯೋಕೆ ಹೋಗ್ಬೇಕು ಅಷ್ಟೇ. ಗೈಸ್ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಸಾರಿ ಗೈಸ್, ನಮ್ಮ ಅಮ್ಮ ಕರೆದಿದ್ರು ಗೈಸ್, ಅದಕ್ಕೆ ಹೋಗಿದೆ. ಸ್ವಲ್ಪ ಕೈ ತಪ್ಪ ಅಲ್ಲಿ ಫೇಸ್ಗೆ ಬಿದ್ದಾಗ್ತಿದ್ದೆ. ಮತ್ತು ಹಿಂಗಿಡಿ. ಹಾಂ, ಹೊಡಿ. ಇಲ್ಲೊಂದು ದೊಡ್ಡ ಫಿಶ್ ಬರ್ತೈತೆ ಗೈಸ್. ಇವಾಗ ನಾನು ಅದು ಕೊಡಿದ್ರೆ ನೀವು ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡಬೇಕು. ಓಕೆ, ಇದು ನಿಮಗೆ ಚಾಲೆಂಜ್. ಹೊಡೆದ್ಬಿಟ್ಟ. ಸಬ್ಸ್ಕ್ರೈಬ್ ಮಾಡಬೇಕು ಗೈಸ್.
ಮೋಸ ಡೇ 35 ಆಗೋಗುತ್ತೆ. ಗೈಸ್ ವಾಟರ್ ಮಲ್ಕೊಂಡಿಲ್ಲ. ವಾಟರ್ ಇಂಪಾರ್ಟೆಂಟ್ ಬ್ರೋ. ಸತ್ತ. ಎಸ್ ಎಸ್ ಏನು ಹೇಳಿದ್ದೆ ಗೈಸ್, ಮಲ್ಕೊಬೇಕಾಗಿತ್ತು ಇವನು. 35 ಡೇಸ್ ಮಾಡೋವನೆ ಸರ್ವೈವ್. 36 ಡೇಸ್ ಗೈಸ್. ಓಕೆ ಕೊಡಿ. ಪ್ಲೇ ಅಗೇನ್ ಇಲ್ಲ ಗೈಸ್, ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡಬೇಕಾಗುತ್ತೆ, ಯಾಕಂದರೆ ತುಂಬ ಲಾಂಗ್ ಆಗೋಗಿದೆ ಈ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮನ್ಸಾರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಓಕೆ, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. 10 ಗಂಟೆ. ಗುಡ್ ಬೈ ಎಲ್ಲ ನನ್ನ ಕನ್ನಡಿಗರಿಗೆ.